ಆಗ್ಬೇಕಾದ್ರೆ ನೀವು ಇನ್ನೊಂದು ಮದ್ವೆ ಹೆಂಗಾಗ್ತೀರಿ? ಯಾಕಾಗ್ಬಾರ್ದು? ಅವ್ರೇನು ನೀ ಇರ್ಬೇಕಾದ್ರೆ ಮದ್ವೆ ಆಗಿಲ್ಲ, ನಿನ್ಗ ಡೈವರ್ಸ್ ಕೊಟ್ಟು ಇನ್ನೊಂದು ಮದ್ವೆ ಮಾಡ್ಕೊಂಡಿರೋದು. ನಡಿ ಬೇಕಾದಲ್ಲ ಹೋಗೋಣ. ಯಾರಾದ್ರೂ ಇವ್ರು ಮಾಡಿದ ನ್ಯಾಯದಿಂದನ ಮಾಡ್ಯಾರ ಅಂತ ಹೇಳಿ ಅಂತಾರ. ಅವತ್ತ ನಿನ್ಗೆ ಗೊತ್ತಿರ್ಲಿಲ್ಲ? ಡಿವೋರ್ಸ್ ಕೊಡ್ಬೇಕಾರಂಗ ಹ್ಞೂ ಅಂತಂದೇಳಿ ಒಪ್ಕೊಂಡು ನಿನಗೆ ಎಷ್ಟು ಅವಕಾಶ ಕೊಟ್ರು ಮನೆ ಒಳಗಡೆ. ನಾವೆಲ್ಲ ಹೋಗ್ಲಿ ಬಿಡು, ನಾನು ಬೇರೆ ಮಾತು. ನಿನ್ ಗಂಡ ಆಗಿದ್ರಲ್ಲ ಇವ್ರು ಹರೀಶ್ ಅವರು, ಅವಾಗ ನಿನಗೆ ಅವಕಾಶ ಕೊಟ್ರು. ಮಕ್ಕಳು ಮುಖ ನೋಡು, ಒಂದ್ಸರಿ ನೀ ಇಲ್ಲಿಂದ ಹೋದ್ರೆ ಮತ್ತೆ ಬರಕಾಗಂಗಿಲ್ಲ ನೋಡು ಅಂತ ಹೇಳಿ. ಬಿಡು, ಹರೀಶ್ ಅವರು ಈಗ ಒಂದ್ ಸ್ವಲ್ಪ ವರ್ಷದಿಂದ ನಿನ್ನ ಮದುವೆ ಆಗ್ಯಾರ. ನಿನ್ ಹೆತ್ತ ಅಪ್ಪ ಅಮ್ಮನ ಹೇಳಿದ್ರಲ್ಲ ಹುಚ್ಚನಾಯಿ, ಅವಾಗ ಎಲ್ಲಿಟ್ಟಿದ್ದಿ ಬುದ್ಧಿ? ಬುದ್ಧಿ ಅನ್ನೋದು ನಿನ್ ತಲೆಯಾಗಿರ್ಬೇಕು ಹೊರ್ತು ಲದ್ದಿ ಇರಬಾರ್ದು. ಏನಾರ ಮಾತಾಡ್ಬೇಡ ನೀನು. ನಿನ್ ಮಾತಿನ ಮೇಲೆ ನಿಗಾ ಇರ್ಲಿ, ಹಿಡಿತಾ ಇರ್ಲಿ. ಹರಿ, ನಿಮ್ ಎದುರಿಗೆ ಇಷ್ಟೆಲ್ಲ ಮಾತಾಡಕತ್ತ ನೀವು, ನಿಮ್ಗೇನು ಅನ್ಸಕತ್ತಿಲ್ಲ? ನನಗೆ ಯಾಕೆ ಅನಿಸ್ಬೇಕು ಸುಮಾ? ಅಷ್ಟಕ್ಕೂ ನೀನ್ ಯಾರು ನನಗೆ? ನಾನ್ ನಿಮ್ಗೇನು ಅಲ್ಲ. ನನಗೆ ನೀನ್ ಏನು ಅಲ್ಲ. ದಯವಿಟ್ಟು ನೀನ್ ಇಲ್ಲಿಂದ ಹೊರಟು ಬಿಡು. ಇಲ್ಲ, ನಾನು ನನ್ನ ಮಕ್ಕಳ ಮುಖ ನೋಡ್ಬೇಕು. ಅವ್ರನ್ನ ಕರೆಸ್ರಿ. ಅವ್ರನ್ನ ಕರ್ಸಕ್ ಆಗಂಗಿಲ್ಲ. ಅವರು ನನ್ನ ಮಕ್ಕಳು ಇದ್ದು, ಆದ್ರೆ ಈಗಲ್ಲ. ನನ್ನ ಮಕ್ಕಳನ್ನ ನೋಡೋ ಅಷ್ಟು ರೈಟ್ಸ್ ನನಗಿಲ್ಲ. ಅದನ್ನ ನೀನು ಕೋರ್ಟ್ ಒಳಗಡೆ ಬೇಡ ಅಂತ ಹೇಳಿ ದೂರ ಮಾಡ್ಕೊಂಡ್ಬಿಟ್ಟಿದ್ದಿ. ಅವ್ರು ನಿನಗ ಕೇಳಿದ್ರು, ಮಕ್ಕಳನ್ನ ಮೀಟ್ ಆಗಕ್ಕೇನಾರ ನಿನಗ ಅವಕಾಶ ಕೊಡ್ಬೇಕಾ ಅಂತ ಹೇಳಿ. ಅದಕ್ಕೆ ನೀನು ಇಲ್ಲ, ನಾನು ಇಲ್ಲಿ ಇಂಡಿಯಾ ಒಳಗೆ ಇರೋದಿಲ್ಲ, ಫಾರಿನ್ ಹೋಗಿ ಸೆಟ್ಲ್ ಆಗ್ತೀನಿ, ಅದ್ರ ಅವಶ್ಯಕತೆ ಇಲ್ಲ, ಅವ್ರು ಬೇಕಾದ್ರೆ ಅವ್ರ ಅಪ್ಪನಂತಲೇ ಬೆಳಿಲಿ ಅಂತ ಅಂದಿ. ಅವಾಗ ಎಲ್ಲಾರು ನಿನಗ ಮುಖಕ್ಕ ಚೀತು ಅಂತ ಅಂದಿದ್ದು. ಅಷ್ಟಂದ್ರೂ ನಿನಗ ಒಂದು ಸ್ವಲ್ಪ ಯಾರ ಮೇಲೆ ಏನು ಅನಿಸ್ಲಿಲ್ಲ. ಹೋಗ್ಲಿ, ನಿನ್ನ ಮೇಲಾರ ನಿನಗ ಅಸಹ್ಯ ಅನಿಸ್ಲಿಲ್ಲ? ಯಾಕೆ ಅನಿಸ್ಬೇಕು? ಹೌದ್ ಬಿಡು, ನಿನಗೆ ಯಾಕೆ ಅನಿಸ್ಬೇಕು? ಹೋದಲ್ಲ, ಮೂರು ಬಿಟ್ಟು ನಿಂತವ್ರು ಊರಿಗೆ ದೊಡ್ಡವರು. ಈಗ ಅದೆಲ್ಲ ನನಗೆ ಬೇಡ. ನನ್ನ ಮಕ್ಕಳು ನನಗೆ ಕರೆಸ್ರಿ, ನಾ ಅವ್ರನ್ನ ಮೀಟ್ ಆಗ್ಬೇಕು. ಯಾಕ? ಈಗ ನಮ್ಮ ಭಾವರ ಎದುರಿಗೆ ಮಾಡಿದ್ದು ಸಾಲದಂತ ಮಕ್ಳ ಎದುರಿಗೂ ಮಾಡ್ಬೇಕಾ? ನೋಡೋ, ನಿನ್ನ ಬುದ್ಧಿ ಇನ್ನೂ ನೋಡಿಲ್ಲ ಅವ್ ಮಕ್ಕಳು. ಈಗ ನೋಡ್ಬಿಟ್ರೆ ಆಮೇಲೆ ನಿನಗೆ ನಿನ್ ಹೆಸರು ಎತ್ತಿದ್ರ ಸಾಕು ಚೀತು ಅಂತಾರ. ಹೌದು, ನಾನು ಮನೆಗಿಲ್ಲ ಅಂತ ನನ್ನ ಮಕ್ಕಳಿಗೆ ಏನ್ ಹೇಳಿ ದೂರ ಮಾಡಿದ್ರಿ? ಅವ್ರು ಒಂದ್ ಸ್ವಲ್ಪ ನೆನೆಸ್ಲಿಲ್ಲ ನನಗ. ಅವ್ರ ನೆನ್ಸಿದ್ರು, ಆದ್ರೂ ಸಹಿತ ನೀವು ನನ್ನಿಂದ ದೂರ ಇಟ್ರಲ್ಲ ನನ್ನ ಮಕ್ಕಳನ್ನ. ನಿನ್ ಮಕ್ಕಳನ್ನ ನಿನ್ನಿಂದ ನಾವು ದೂರ ಮಾಡಿಲ್ಲ, ನೀನೇ ಬೇಡ ಅಂತ ದೂರ ಹೋದಿ. ಇದೆಲ್ಲ ಅವ್ರಿಗೆ ತಿಳಿಸಿನ ಹೇಳಿರೋದು. ಅಂದ್ರ ನನ್ನ ಮೇಲೆ ನನ್ನ ಮಕ್ಕಳನ್ನ ಎತ್ ಕಟ್ಟಿದ್ರಿ ನನ್ನ ವಿರುದ್ಧವಾಗಿ. ನಾವೇನ್ ಎತ್ ಕಟ್ಟಿಲ್ಲ ಮಹಾತಾಯಿ. ನೀ ಏನ್ ಮಾಡಿದ್ದಲ್ಲ ಆ ಅವತಾರ ನಿನ್ ಮಕ್ಕಳ ನೋಡಿ ದೂರ ಸರ್ದಾರ್. ಅಂದ್ರ ನೀ ಏನೇನ್ ಮಾಡಿಯಲ್ಲ, ಇಷ್ಟು ದೊಡ್ಡ ಮಗ ಎಲ್ಲ ನೋಡ್ಯಾನ. ಸಣ್ಣಕಿ ಪಾಪಾಕಿಗೇನು ಗೊತ್ತಿಲ್ಲ, ಆದ್ರ ದೊಡ್ಡವನ್ಗೆಲ್ಲ ಗೊತ್ತಾಕೈತಿ. ಅವನೇನು ಇನ್ನು ಸಣ್ಣವನಲ್ಲ, ಅವನ ತಂಗಿ ಮುಂದೆಲ್ಲ ಹೇಳ್ದ. ಹಂಗಾಗಿ ಅವ್ರಿಗೆ ನೀನ್ ಅಂದ್ರ ಆಗಂಗಿಲ್ಲ. ಇನ್ನೇನಾರು ನೀ ಇಂಥ ನಾಟಕ ಏನಾರ ಮಾಡಿದೆ ಅಂದ್ರ ಕರೆಕ್ಟ್ ಇನ್ನೂ ಜಾಸ್ತಿ ಅವ್ರಿಗೆ ವಿರೋಧ ಕಟ್ಕೊಳಕ್ ನೀನ ದಾರಿ ಮಾಡ್ಕೊಟ್ಟಂಗ ಆಕೈತಿ. ಈಗ ಇಲ್ಲಿಂದ ಹೋಗ್ಬಿಡು ಸುಮಾ. ನೀನು ಇಲ್ಲಿ ನಿಲ್ಬೇಡ. ನೀನ್ ಇಂತಷ್ಟು ನಂದು BP ರೇಸ್ ಆಗತೈತಿ. ಇಲ್ಲ, ನಿಮ್ಗೆ ಹಿಂಗಾದ್ರೆ ಆಗಂಗಿಲ್ಲ. ಒಂದ್ ನಿಮಿಷ. ಎಲ್ಲದಾಳಕ್ಕೆ ನನ್ ಸೌತಿ? ಬರ ಇಲ್ಲೇ ಹೊರಗ. ಯಾರಿಗೆ ಕರಕತ್ತಿ ನೀನು? ಇನ್ಯಾರು? ಈ ಮಹಾಶಯನ ಮದ್ವೆ ಆಗಿ ಬಂದಾಳಲ್ಲ ಸೆಕೆಂಡ್ ಹ್ಯಾಂಡ್ ಹೆಂಡತಿ. ಸುಮಾ, ನಿನ್ ಮಾತಿನ ಮೇಲೆ ಹಿಡಿತಾ ಇರ್ಲಿ. ನನ್ನ ಹೆಂಡತಿ ಆಕಿ ಸೆಕೆಂಡ್ ಹ್ಯಾಂಡ್ ಅಂದ್ರೆ ಏನಿಲ್ಲ ಮತ್ ನಿನಗ. ಅಯ್ಯೋ, ಇದ್ದಿದ್ದಂಗ ಹೇಳೇನ, ನಾನು ಬೇರೆ ಏನಾರ ಹೇಳೇನ? ನಾನು ಆದ್ಮೇಲೆ ಆಕಿನ್ ಕಟ್ಕೊಂಡಿದ್ದ. ಓ, ಅವರು ಓಕೆ ಸರಿ. ನಿನ್ ಡಿವೋರ್ಸ್ ಆದ್ಮೇಲೆ ಮದ್ವೆ ಆದ್ರು ಸೆಕೆಂಡ್ ಹ್ಯಾಂಡ್ ಹೆಂಡತಿ. ನೀನು ಹರೀಶ್ ಅವರು ನಿನ್ ಜೊತೆಗೆ ಜೀವನ ಮಾಡ್ತಿರ್ಬೇಕಾದ್ರೆ ಇನ್ನೊಬ್ಬನ್ ಇಟ್ಕೊಂಡಿಲ್ಲ. ಹಂಗಾರ ಅದಕ್ಕೆ ನಾವೇನಂತ ಕರಿಬಹುದು? ಅದೆಲ್ಲ ಆಗೋಗಿದ್ದು. ಅದನ್ನ ಮತ್ತೆ ಹೊಳ್ಳಂಬಳ್ಳ ತೆಗಿಬೇಡ್ರಿ. ಓ, ನೀನು ಇನ್ನೊಬ್ಬನ್ ಇಟ್ಕೊಂಡಿದ್ದಲ್ಲ ಅಂತ ಹೇಳಿ ನೆನಪು ತೆಗೆದ್ರೆ ಅದೆಲ್ಲ ಆಗೋಗಿದ್ ಕತ್ತಿ. ಅದು ನಮ್ಮ ಭಾವರ ವಿಷಯಕ್ಕೆ ಬಂದ್ರ ಸೆಕೆಂಡ್ ಹ್ಯಾಂಡ್. ಆಹಾ, ಸುಬ್ಬನಾತಿ ಸುಬ್ಬಿ ನೋಡ್. ಹಂಗ ಹರೀಶ್ ಅವರು ನಿಯತ್ತಿಂದ ಇದ್ದು ನೀನ್ ಡಿವೋರ್ಸ್ ಕೊಟ್ಟ ಆದ್ಮೇಲೆ ಮನಿ ಒಳಗಡೆ ಎಲ್ಲರೂ ಹೇಳಿದ್ರು ಅಂತಂದೇಳಿ ಇನ್ನೊಂದು ಮದುವೆ ಮಾಡ್ಕೊಂಡಿರೋದು. ಆದ್ರೆ ನೀನು ಗಂಡ ಜೊತೆ ಒಳಗೆ ಇದ್ದಾಗ ಇನ್ನೊಬ್ಬನ್ ಇಟ್ಕೊಂಡಿದ್ದೆಲ್ಲ. ಅದನ್ನ ಹೆಸರು ಹೇಳಕ್ಕೂ ನನಗೆ ಆಸೆ ಅನಿಸ್ತೈತೆ. ಅದಕ್ಕೆ ಏನಂತಾರ ಅಂತ ಹೇಳಿ ನಿನ್ನಂತಕ್ಕೆ ಸಲುವಾಗಿ ಅಂತ ಕೆಟ್ಟಗಳ ಪದಗಳನ್ನೆಲ್ಲ ನಾನು ಬಳಸಿ ನನ್ನ ಬಾಯಿ ಹಾಳು ಮಾಡ್ಕೊಳಂಗಿಲ್ಲ. ನಿನ್ ಮುಖ ನೋಡಕ್ಕೂ ನನಗೆ ಅಸಹ್ಯ ಅನಿಸ್ತೈತಿ. ಈಗ ನನಗೆ ಅದೆಲ್ಲ ಬೇಡ. ನೀನು ಮಾತಾಡಕ್ ಹೋಗ್ಬೇಡ. ಬಾಳ ನಿನ್ನ ನಾಲ್ಗೆ ಬಾಳ ಉದ್ದ ಐತಿ. ನಿನ್ನ ಅವಶ್ಯಕತೆ ನನಗಿಲ್ಲ. ಅಷ್ಟಕ್ಕೂ ನೀನ್ ಯಾರು ನನಗೇನ್ ಸಂಬಂಧ? ನನಗೆ ನೀನು ಏನು ಸಂಬಂಧ ಇಲ್ಲ, ನಿನಗೂ ನಾನು ಏನು ಸಂಬಂಧ ಇಲ್ಲ. ಆದ್ರ ನಾನು ಹೆಂಡತಿಗೆ ನೀ ಮಾಡಿದ್ದೆಲ್ಲ ಅದನ್ನ ನೆನೆಸ್ಕೊಂಡ್ರೆ ಇನ್ನೂ ನನಗ ಮೈ ಉರಿತತಿ. ನಿನ್ನ ಏನ್ ಮಾಡ್ಲಿ ಅನಿಸ್ತತಿ. ಅವತ್ತು ನಿನ್ನಿಂದ ನಾವು ಅನುಭವಿಸಿದ ಅಷ್ಟ ಇಷ್ಟ. ನನ್ನ ಮಗಳನ್ನ ನಾನು ಕಳ್ಕೊಂತಿದ್ದೆ. ಅಷ್ಟಲ್ಲ, ನನ್ನ ಹೆಂಡತಿನೂ ಕಳ್ಕೊಳ್ಳೋಂಥ ಪರಿಸ್ಥಿತಿ ಬಂದಿತ್ತು. ನಿನ್ನ ಅಲ್ಲೇ ಸಿಗದ್ ಹಾಕ್ಬೇಕಂತ ಹೇಳಿ ಅನ್ಕೊಂಡಿದ್ದೆ. ಅದ ನನ್ನ ಹೆಂಡತಿ ಮಗುಗೆ ಏನಾರ ಆಗ್ಬೇಕಿತ್ತು. ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡ್ತಿದ್ದಿಲ್ಲ. ನಿನ್ನ ಮೇಲೆ ನನಗೆ ಡೌಟ್ ಬಂದಿತ್ತು. ಅದು ಕ್ಲಾರಿಫೈ ಆಗ್ಲಿ ಅಂತ ಕಾಯಕತ್ತಿದ್ದೆ. ಪುಣ್ಯಕ್ಕ ನಿನ್ ಪುಣ್ಯ ಚಲೋ ಐತಿ. ನನ್ನ ಹೆಂಡತಿ ಮಗು ಇಬ್ರು ಬದುಕಿದ್ರು. ಇಬ್ರೊಳಗೆ ಯಾರಿಗಾರ ಒಬ್ರಿಗೆ ಏನಾರ ತ್ರಾಸ ಆಗ್ಬೇಕಿತ್ತು, ನಿನ್ನನ್ನು ಮಾತ್ರ ಬಿಡ್ತಿದ್ದಿಲ್ಲ ನಾನು. ನನ್ನನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದಿ? ನಿನಗೆ ಯಾರು ಬ್ಲಾಕ್ ಮೇಲ್ ಅಲ್ಲ. ನಿನ್ ಜೊತೆ ಮಾತಾಡಕ ಆಸೆ ಅನಿಸುತ್ತೆ ನನಗೆ. ಹೋಗಿಲ್ಲಿಂದ. ಇಷ್ಟೆಲ್ಲ ಆದ್ರೂ ಮತ್ತು ಯಾವ ಮುಖ ಇಟ್ಕೊಂಡು ಬಂದಿಯೇನ? ಮಾನ ಮರ್ಯಾದೆ ಎಲ್ಲ ಬಿಟ್ಟು ಬಂದಿದ್ದಿ. ಹೋಗು. ನಾನಾಗಿದ್ರೆ ಇಂಥ ಪರಿಸ್ಥಿತಿ ಒಳಗಡೆ ಇಲ್ಲಿವರೆಗೂ ಬರದಿರ್ಲಿ, ಮುಖ ತೋರಿಸೋದಿರ್ಲಿ, ಇನ್ನೊಬ್ಬನ್ ಕೈ ಕೊಟ್ಟ ಅಂತ ಅನ್ಕೂಡಲೇ ಹೋಗಿ ಅಲ್ಲೇ ಹಾರ್ತಿದ್ದೆ. ನಿನ್ನಂತ ಕೆಲಸನ ಮಾಡ್ತಿದ್ದಿಲ್ಲ. ಮೊದಲನೇದು ಮಾಡಿದ್ರು ಮತ್ತೆ ಹೊಳ್ಳಿ ಹಳೆ ದೇವ್ರ ಪಾದನ ಗತಿ ಅಂತ ಹೇಳಿ ಬರ್ತಾ ಇರ್ಲಿಲ್ಲ. ಇದು ನನ್ನ ಜೀವನ. ನನಗೆ ಏನ್ ಬೇಕು ನಾ ಮಾಡ್ತೇನೆ. ಅದ್ರೊಳಗಡೆ ತಲೆ ಹಾಕಕ ನೀನ್ ಯಾರು? ಇಲ್ಲಿ ನೋಡು ಸುಮಾ, ನನಗೆ ನೀನ್ ಯಾರು ಏನು ನನಗೆ ಸಂಬಂಧ ಇಲ್ಲ. ಆದ್ರೆ ಅವ್ರು ನನಗೆ ಸಂಬಂಧ ಅದಾರ. ನಮ್ಮ ತಂಗಿ ಗಂಡ ಅಷ್ಟ ಅಲ್ಲ. ಈಗ ನಾನು ಮದುವೆ ಮಾಡ್ಕೊಂಡೇನಲ್ಲ, ಅವ್ರಿಗೂ ಇವರು ಅಣ್ಣ ಆಗ್ಬೇಕು. ನಿಮ್ಮಷ್ಟಕ್ಕೆ ನೀವ ಅಣ್ಣ ತಂಗಿ ಸಂಬಂಧದೊಳಗಡೆ ಮದುವೆ ಮಾಡ್ಕೊಳಕತ್ಬಿಟ್ಟಿರಿ. ಹಂಗಾರ ನಾಳೆ ಸತೀಶ್ ಅವರೇ, ನೀವು ಇನ್ನೊಂದು ಮದುವೆ ಮಾಡ್ಕೊಂಡು ನಿಮ್ಮ ಅಂದ್ರೆ ಹ್ಯಾರಿಗೆ ಅಕ್ಕನೋ ತಂಗಿನೋ ಅಂತಂದು ಹೇಳಿ ಮುಂದುವರಿಸ್ತೀರನ? ಮತ್ತೆ ಏನಂತ ಮಾತಾಡ್ತೀಯ? ಮಾತಿನ ಮೇಲೆ ಸ್ವಲ್ಪ ಹದ್ದು ಬಸ್ತಿರ್ಲಿ. ಎಲ್ಲಾರನು ನಿನಗ ಇದಕ್ಕೆ ಹೋಲಿಸ್ಕೊಂತಿದ್ದಿ. ಆಮೇಲೆ ಎಲ್ಲಾರು ನಿನ್ ಹಂಗಿರೋದು ಇಲ್ಲ. ಈಗೇನ್ ನಿಂದು? ನಾನು ಆಕಿನ ಮೀಟ್ ಆಗ್ಬೇಕು ಅಷ್ಟ. ಅದು ಸಾಧ್ಯ ಇಲ್ಲ. ನೀ ಇಲ್ಲಿಂದ ಹೋಗ್ಬಿಡು. ಅದ್ ಹೆಂಗ್ ಸಾಧ್ಯ ಇಲ್ಲ? ಇವ್ರಿಬ್ರು ಹೆಂಗ್ ಜೀವನ ಮಾಡ್ತಾರ ನಾನು ನೋಡ್ತೇನೆ. ಇಲ್ಲೇ ಉಪವಾಸ ಸತ್ಯಾಗ್ರಹ ಮಾಡ್ತೇನೆ. ಬೇಕಾದ್ ಮಾಡ್ಕೊಂಡು ಸಾಯಿ, ನಮ್ಮನಿ ಬಿಟ್ಟು ಹೋಗ್ನಿ. ಇದೇನಿದು ಹೊರಗೆ ಇವರೆಲ್ಲ ಇಷ್ಟು ಸೀರಿಯಸ್ ಆಗಿ ಮಾತಾಡತ್ತಾರ? ಆಕಿ ಯಾರಕಿ? ನೋಡ್ಕೊಂಡ್ ಬರೋಣ ರೀ.
ಪ್ರತಿಭಾ ನೀನ್ ಯಾಕೆ ಬಂದಿ ಇಲ್ಲಿ ಹೋಗಿ ಒಳಗ? ಓ ಈಕಿನೇನಾ ಸೆಕೆಂಡ್ ಹ್ಯಾಂಡ್ ರೀ ಯಾರು ಇವರು? ಓಹೋ ಯಾರಂತ ಗೊತ್ತಿಲ್ಲ ನಾನು. ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ 3 ಮತ್ತೊಂದು ಅಂದ್ರಂತ ಅಂತ ಜೊತೆಗೆ ನೀನು ಇಲ್ಲಿ ನೋಡ್ರಿ. ನೀವು ಯಾರು ಏನಂತ ನನಗೆ ಗೊತ್ತಿಲ್ಲ. ದಯವಿಟ್ಟು ನನ್ನ ಬಗ್ಗೆ ಏನಾರ ಮಾತಾಡಬೇಡ್ರಿ. ಯಾಕೆ ಮಾತಾಡಬಾರ್ದು? ನನ್ನ ಗಂಡನ ನೀನು ಮದುವೆ ಆಗಿದ್ದಿ, 2ನೇ ಮದ್ವಿ. ಮಾತಾಡ್ದ ಇನ್ನೇನು ಅಂದ್ರೆ ನೀವು ಇವ್ರದ್ದು? ನಾನು ಹರೀಶ್ ಅವ್ರ ಮೊದಲನೇ ಹೆಂಡತಿ ಯಾವಾಗ್ಲೂ ದಿ ಬೆಸ್ಟ್. ನೀನು ಸೆಕೆಂಡ್ ಹ್ಯಾಂಡ್. ನೋಡು ಸುಮಾ, ಹಗ್ಲಲ್ಲ ಸೆಕೆಂಡ್ ಹ್ಯಾಂಡ್ ಅಂದ್ರೆ ಮಾತ್ರ ಸರಿ ಇರಲ್ಲ ನೋಡು. ಅಂತೇನಿ ಏನಿವಾಗ? ಆಮೇಲೆ ಹೌದು ನಿನ್ ಗಂಡ ಇದ್ನಲ್ಲ ಏನಾದ? ನೋಡು ಅದ್ರ ಬಗ್ಗೆ ಮಾತಾಡೋ ಹಕ್ಕು ನಿನಗಿಲ್ಲ. ಅವಳು ಅಂದ್ರ ನನ್ನ ಹಂಗೆ ಮಾಡಿ ಅಥವಾ? ಓ ನನಗೆ ಈಗ ಗೊತ್ತಾಯ್ತು. ನಾನು ಇರ್ಬೇಕಾದ್ರೆ ನೀನು ಇವಳು ಲವ್ ಮಾಡ್ತಾ ಇದ್ರಿ, ನಿಖಿನ್ ಮದುವೆ ಆಗ್ಬೇಕಂತ ಹೇಳಿ ನೆಪ ಮಾಡಿ ನನಗೆ ಡಿವೋರ್ಸ್ ಕೊಟ್ರಿ. ಓ ಈಗ ಗೊತ್ತಾತ್ ನನಗೆ. ಅಯ್ಯೋ ಏನೇನೆಲ್ಲ ಕಲ್ಪನೆ ಮಾಡ್ಕೊಂಡು ಮಾತಾಡ್ತೀಯೋ? ನಿನ್ ಬಾಯಿಗೆ ಒಂದ್ ಸ್ವಲ್ಪ ಏನು ಲಗಾಮ್ ಅನ್ನೋದಿಲ್ಲನ? ಅಲ್ಲ ಒಂದ್ ಹೆಣ್ಣಾಗಿ ಇಷ್ಟು ಹದ್ದ ಮೀರಿ ಮಾತಾಡ್ಬೋದಂತ ನನಗೆ ಈಗ ಗೊತ್ತಾಗತ್ತಿದ್ದು. ಒಂದ್ ಹೆಣ್ಣು ನಾನಲ್ಲ, ಅಕಿನೂ ಒಂದ್ ಹೆಣ್ಣ. ಅಕಿನ ಇಷ್ಟೆಲ್ಲ ತಪ್ಪು ಮಾಡ್ತಿರ್ಬೇಕಾದ್ರ ನಾ ಮಾಡಿದ್ದೇನು ತಪ್ಪಲ್ಲಪ್ಪ. ನೀವಿಬ್ರು ಈ ನಮ್ನಿ ನಾಟಕ ಮಾಡಿ ನನ್ನ ಹಿಂದಿಂದ ಇಷ್ಟೆಲ್ಲ ಮಸ್ಲತ್ ಮಾಡಿ ನನ್ನನ್ನು ದೂರ ಆಗುವಂತ ಹೇಳಿ ದೂರ ಮಾಡಿಬಿಟ್ರಲ್ಲ. ಹ್ಯಾರಿ ಇದು ನಿಮ್ಗೆ ನ್ಯಾಯನಾ? ಇಲ್ಲಿ ನೋಡು ಸುಮಾ, ನನಗೂ ಅವರಿಗೂ ಮದ್ವಿಗಿಂತ ಮುಂಚೆ ಯಾವ್ದೇ ಕಾರಣಕ್ಕೂ ಪರಿಚಯನೇ ಇರಲಿಲ್ಲ. ನಿನ್ ಜೊತೆಗೆ ನಾನು ನಿಯತ್ತಾಗಿನ ಇದ್ದೆ. ಪರಿಚಯ ಇಲ್ಲ ಅಂದ್ರ ನಮ್ದಿನ್ನೂ ಡಿವೋರ್ಸ್ ಆಗಿ 15 ದಿವಸ ಆಗಿಲ್ಲ, ಆಗ್ಲೇನೆ ಇನ್ನೊಂದು ಮದುವೆ ಮಾಡ್ಕೊಂಡ್ಬಿಟ್ಟಲ್ಲ. ಅದ್ ಹೆಂಗ್ ಸಾಧ್ಯ? ಈಕೆ ಹೆಂಗ್ ಒಪ್ಕೊಂಡ್ಲು? ನೋಡು ಅದೆಲ್ಲ ನಿನಗೆ ಬೇಕಾಗಿಲ್ಲ. ಆಕಿಂದು ಪಾಪ ಏನೋ ಪರ್ಸನಲ್ ಇಶ್ಯೂಸ್ ಇತ್ತು, ಅವಳ ಹಸ್ಬೆಂಡ್ ತೀರ್ಕೊಂಡ್ರು. ಹಾಗಾಗಿ ಮೊದಲನೇ ಮದುವೆ ಆದಾಗ ಪಾಪ ಅವಳ ಗಂಡ ತೀರ್ಕೊಂಡಿದ್ರು. ಅದ್ರ ಸಲುವಾಗಿ ಅವಳು ಪಾಪ ಒಬ್ಳೆ ಇದ್ಲು. ನನಗೂ ನೀನ್ ಬಿಟ್ಟು ಹೋದಿ. ಅವಾಗ ಆಕಿನ ಕಷ್ಟ ನೋಡ್ಲಾರ್ದ, ನಮ್ಮನಿ ಪರಿಸ್ಥಿತಿ ನೋಡ್ಲಾರ್ದ ಸತೀಶ್ ಅವರ ನಮ್ಮನ್ನ ಮುಂದೆ ಮದುವೆ ಮಾಡಿಸಿದ್ದು. ಓ ಅಂದ್ರೆ ಒಂದೇ ಗಂಡನ್ನ ನುಂಗ್ಕೊಂಡು ನಿನ್ನದ್ ಮದುವೆ ಆಗಳ? ಅಯ್ಯೋ ಆಮೇಲೆ ಈಗ ಮುಂದೆ ನಿಂದ ಗತಿ ಏನು? ಇಲ್ಲಿ ನೋಡು, ನಿನ್ ಮಾತು ಹದ್ದು ಮೀರ್ತಾ ಐತಿ. ಹಿಂಗಾದ್ರೆ ನಿನ್ನ ಕತ್ತು ಹಿಡಿದು ದಬ್ಬಬೇಕ ಹೊರಗ. ಎಲ್ಲದ ಸೆಕ್ಯೂರಿಟಿ ಎಲ್ಲ ಮೂಲ್ಯಾಗ ಮಕೊಂಡ. ಅದೆಲ್ಲ ಇರ್ಲಿ, ನೀ ಇಲ್ಲಿಂದ ಹೋಗು. ನೀ ಬಾಳ ಮಾತಾಡಕತ್ತಿದ್ರೆ ನಿನ್ ಮೇಲೆ ನಾನು ರೇಪ್ ಕೇಸ್ ಹಾಕ್ಬೇಕಾಗ್ತದೆ ನೋಡು. ಹೋಗು. ನನ್ನೇನು ಲುಚ್ಚ ಅಂತ ತಿಳ್ಕೊಂಡಿದಿ ಅಥವಾ ನಿನ್ನಂತವನಂತ ತಿಳ್ಕೊಂಡಿದಿ? ಆಲ್ರೆಡಿ ನಿನ್ ಬಗ್ಗೆ ಎಲ್ಲರಿಗೂ ಗೊತ್ತಾಗೈತಿ. ಮತ್ತೀಗ ನನ್ ಮೇಲೆ ಸುಳ್ಳು ಅಪವಾದ ಹಾಕಕ್ ಹೋಗ್ತಿದಿ. ಅಷ್ಟಕ್ಕೂ ನೀನು ಎಲ್ಲಿ ನಿಂತಿದಿ ನೋಡು, ಮನಿ ಹೊರಗೆ ನಿಂತಿದಿ. ನಮ್ಮ ಮನಿ ಸುತ್ತಲೂ CC ಕ್ಯಾಮ್ರಾ ಐತಿ. ಅಷ್ಟು ಗೊತ್ತಿಲ್ಲ ನಿನಗ? ಅದೆಲ್ಲ ನನಗೆ ಬೇಕಾಗಿಲ್ಲ. ಅಲ್ಲ ಇವ್ರ ಹೆಂಡತಿನ ಡಿವೋರ್ಸ್ ಕೊಟ್ಟಾರ ಅಂದ ತಕ್ಷಣ ಅದನ್ನ ಕಾಯಕತ್ತಿದ್ದೀನಿ ಇನ್ನೊಂದು ಮದುವೆ ಮಾಡ್ಕೊಳಕ. ಇಲ್ಲಿ ನೋಡಿ, ಅವ್ರಿಗೆ ನನಗೆ ಇಬ್ರಿಗೂ ಅವಶ್ಯಕತೆ ಇತ್ತು, ನಾವು ಮದುವೆ ಮಾಡ್ಕೊಂಡ್ವಿ. ನಮ್ಗೆ ಅವಶ್ಯಕತೆ ಇತ್ತು ಅನ್ನೋದಕ್ಕಿಂತ ನಮ್ಮ ಮಕ್ಕಳಿಗೋಸ್ಕರ ಅವ್ರಿಗೆ ಒಂದು ಒಳ್ಳೆ ಫ್ಯೂಚರ್ ಕೊಡಬೇಕು ಅಂತ ಹೇಳಿ ನಾವು ಮದುವೆ ಆಗಿರೋದು. ನಿಮ್ಮ ತೆವಲಿಗೆ ಮಕ್ಕಳನ್ನ ಯಾಕೆ ಮಧ್ಯೆ ತರ್ತೀರಿ? ನೋಡ್ ಸುಮಾ, ನೀ ಹಿಂಗೆಲ್ಲ ಮಾತಾಡಿದ್ರೆ ಮತ್ತೆ ನೋಡು ನಿನ್ನೇನಿಲ್ಲ ಇಲ್ಲಿ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ನನ್ನ ಮೇಲೆ ರೋಪ್ ಹಾಕ್ತೀರಿ? ಅಕ್ಕಿ ಮಾಡಿದ್ದೆಲ್ಲ ಅಕ್ಕಿಗೆ ಮಾಡ್ರಿ. ಪ್ರತಿಭಾ ರೀ ನಾನೇನು ತಪ್ಪು ಮಾಡಿಲ್ಲ. ನನಗೆ ಗೊತ್ತು. ಅವತ್ತು ಅಜ್ಜಿ ಕೇಳಿದ್ರಲ್ಲ, ಅಂದ್ರೆ ಅವತ್ತು ಗುಂಡಾನಿ ಅಜ್ಜಿ ಹೇಳಿದ್ರು ನೋಡು, ಇದು ಬರ್ತಾಳಿಕೆ ಹುಚ್ಚಿ ಅಂತ ಹೇಳಿ. ಅವಾಗ ನೀ ಏನ್ ಮಾತು ಕೊಟ್ಟಿದ್ದೆ ಅವ್ರಿಗೆ? ನನಗೆ ನೆನಪೈತಿ. ಮತ್ತೀಗ ನೀನ್ ಹಂಗ ಸುಮ್ಮನೆ ನಿಂತಿದ್ದಿ ಅಂದ್ರೆ ನೀ ಹೆದರಿದಿ ಯಾಕಿನ ಮಾತು ಕೇಳಿ? ಇಲ್ಲ ರೀ, ನೀವಿರ್ಬೇಕಾದ್ರೆ ನಾನು ಯಾಕೆ ಮಾತಾಡ್ಬೇಕಂತ ಸುಮ್ಮನಿದ್ದೆ. ನಾನು ಇರ್ಬೇಕಾದ್ರಲ್ಲ, ನೀನು ನಿನ್ ಗಂಡನ ಮನೆ ಮಕ್ಕಳು ಅವ್ರಿಗೆಲ್ಲ ಅವಮಾನ ಆಗ್ತಾ ಐತಿ ಅಂತ ಅಂದ್ರೆ ಎದುರ್ಸಕ್ಕೂ ರೆಡಿ ಇರ್ಬೇಕು. ಮನ ಮರ್ಯಾದೆ ತೆಗಿಯೋರಿಗೆ 4 ಕೊಟ್ಟು ಬುದ್ಧಿ ಕಲ್ಸಕ್ಕೂ ತಯಾರಿರ್ಬೇಕು. ಅಲ್ಲ ರೀ, ನೀವ ಇಷ್ಟು ಹೇಳಕತ್ತೀರಿ ಅಂತ ಅಂದ್ರೆ ಇನ್ನ ನೋಡ್ರಿ ನೀವು. ಆಗಿದ್ದಾಗ್ಲಿ ಇಷ್ಟು ಫ್ರೀಡಮ್ ನೀನು ಕೊಟ್ಟೆ, ಏನ್ ಮಾಡ್ತೀನಿ ಮಾಡು. ಸರಿ ರೀ, ಆಯ್ತು. ನೀವು ಆ ಕಡೆ ಸರಿ ರೀ, ಈಗ ನಾ ತಗೋತೀನಿ ಕೈ. ಭವರ ಒಳ್ಳೆ ಕೆಲಸ ಮಾಡಿದ್ರಿ. ಈಗ ನಾವು ಸುಮ್ಮನೆ ಇಲ್ಲೋನ್ ಬರ್ರಿ. ಏನೋ ಈಗಿನ್ನು ಸುಮ್ಮನೆ ನಿಂತಿದ್ದಿ ಮಳ್ಳಿ ತರ? ಈಗಾಗ್ಲೇ ಕಳ್ಳ್ಯಾನ? ಮುಚ್ಚು ಬಾಯಿ. ಏನಂತ ತಿಳ್ಕೊಂಡಿದ್ದೀನಿ ನೀನು ಅಂದಂಗ ಅನಿಸ್ಕೊಂಡು ಬೈದಂಗ ಬೈಸ್ಕೊಂಡು ನೀ ಏನ್ ಮಾಡಿದ್ರು ಇಲ್ಲೇ ನಡೀತೈತೆ ಅಂತ ಅನ್ಕೊಂಡ್ಬಿಟ್ಟೆನ? ನನ್ನ ಏನಂತ ತಿಳ್ಕೊಂಡಿದ್ದಿ? ಅವ್ನು ಹಿಂದೆ ಹೋದಲ್ಲ ನೀನು, ಅವನ ಸಲುವಾಗಿ ನಿನ್ ಗಂಡನ್ ಬಿಟ್ಟು ಅವಾಗ ಎಲ್ಲಿತ್ತು ನಿಂದು ಬುದ್ಧಿ? ನನಗಂತಿದ್ದಿ ನಾನು ನನ್ನ ಗಂಡನ್ ನುಂಗ್ಕೊಂಡೆ? ಯಾಕ ಸುಳ್ಳ? ನೋಡು, ನನ್ನ ಗಂಡ ಅವರು ಈಗಿಲ್ಲ, ಆದ್ರೆ ಅವ್ರು ಇದ್ದಾಗ ನಾನು ನಿಯತ್ತಿಂದ ಜೀವನ ಮಾಡೇನಿ. ನಿನ್ ತರ ಹರಾಮಿ ಜೀವನ ಮಾಡಿಲ್ಲ ನಾನು. ಕರೆಕ್ಟ್ ಹೇಳ್ದಿ ಪ್ರತಿಭಾ. ಆದ್ರೆ ನೀನು ನನ್ಗೂ ನಿನ್ಗೂ ಹೋಲಿಸ್ಕೊಂತಿದ್ದಿ. ನನ್ನ ಕಾಲ್ ಬೆಳೆಗೂ ಸಮ ಇಲ್ಲ ನೀನು. ನಾನು ನನ್ನ ಗಂಡನ್ನ ಸರ್ವಸ್ವ ಅಂತ ಅನ್ಕೊಂಡಿದ್ದೆ, ಆದ್ರೆ ಏನೋ ಕೆಟ್ಟಗಳಿಗೆ ಕೈ ಮೀರಿ ಹೋಗ್ಬಿಡ್ತು. ಈಗಾದ್ರೂ ನಾನು ನಿಯತ್ತಿಂದನ ಜೀವನ ಮಾಡ್ತಿರೋದು, ನಿಯತ್ತಿಂದನ ಮದುವೆ ಆಗಿರೋದು, ಎಲ್ಲಾರ ಸಮಕ್ಷಮದೊಳಗಡೆನ ಮದುವೆ ಆಗಿರೋದು. ನಿನ್ ತರ ಕದ್ದು ಮುಚ್ಚಿ ವ್ಯವಹಾರ ಮಾಡಿಲ್ಲ. ಏನು ನನಗೇನು ನಿನ್ ಬಗ್ಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದಿ? ಓ ಎಲ್ಲ ಊದ್ ಬಿಟ್ಟಾರೇನ ಪಾಪ? ಮಾಡಕ್ಕೇನು ಬೇರೆ ಕೆಲ್ಸಿಲ್ಲ, ಬರೀ ನನ್ನ ಬಗ್ಗೆನ ಮಾತಾಡಿದ್ರನ. ನೀನ್ ಏನಂತ ತಿಳ್ಕೊಂಡಿದ್ದಿ? ನಿನ್ನ ಬಗ್ಗೆ ಮಾತಾಡಕ ನನ್ ಗಂಡದ್ ಬೇರೆ ಕೆಲಸ ಇಲ್ಲ ಅಂತ ತಿಳ್ಕೊಂಡಿದ್ದಿ? ನೋಡು, ನೀನ್ ಯಾರು ಏನು ಅಂತ ಹೇಳಿ ಜನ್ಮ ಜಾಲಾಡ್ಬಿಟ್ಟ ನಾನು ಇಲ್ಲಿಗೆ ಬಂದಿರೋದು. ಅಂದ್ರೆ ನಿನ್ನ ಫ್ರೆಂಡ್, ಅಂದ್ರೆ ಚೈಲ್ಡ್ಹುಡ್ ಫ್ರೆಂಡ್ ಅಂತ ಹೇಳಿ ಒಬ್ಬಕಿನ್ ಕರ್ಕೊಂಡು ನೀನು ಫಾರಿನಿಗೆಲ್ಲ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ಪಾಪ ಆಕಿಗೆ ಆಸೆ ಎಲ್ಲ ಹತ್ತಿಸಿದ್ದಿ, ಗೊತ್ತೈತಿ? ಯಾರು ನೆನಪಿಗೆ ಬಂತಾ? ಶ್ವೇತಾ ನಿನಗೆ ಹೆಂಗೆ ಗೊತ್ತು? ಶ್ವೇತಾ ನನಗೆ ಗೊತ್ತು. ನೀನು ಆಕಿನ ಜೊತೆಗೆ ಏನೇನು ಮಾತಾಡಿದಿ, ನನ್ನ ಗಂಡನ ಬಗ್ಗೆ ಏನೇನು ಹೇಳಿದಿ, ಎಲ್ಲ ಮ್ಯಾಟರು ನನಗೆ ಗೊತ್ತು. ಸುಮಾ ಹೌದು ಸತೀಶ್ ಅವರೇ, ಏನೇನಾರ ಬೈಕ್ ಸಿಕ್ಕಂಗೆ ಮಾತಾಡಿದ್ರೆ ನಾನು ನಂಬಿಬಿಡ್ತೇನಾ? ಶ್ವೇತಾ ಹೋಗ್ಲಿ, ಮೀರಾ ಗೊತ್ತಲ್ಲ. ಅಂದ್ರೆ ನಿನಗೆ ನನ್ನ ಫ್ರೆಂಡ್ಸ್ ಎಲ್ಲ ಹೆಂಗೆ ಗೊತ್ತು? ನಿನಗಷ್ಟೇ ಅವ್ರ ಫ್ರೆಂಡ್ಸ್ ಅಲ್ಲ, ನನಗೂ ಅವ್ರ ಫ್ರೆಂಡ್ಸ. ನೀನು ಸಣ್ಣಕ್ಕಿದ್ದ ಫ್ರೆಂಡ್ಸ್ ಇರ್ಬೋದು. ನಾನು ಅಲ್ಲೇ ಮನೆ ಇದ್ದಿದ್ದು ನಂದು. ಅವ್ರ ಮುಂಚೆ ನಮ್ಮ ಮನೆ ಕಡೆನ ಮನೆ ಮಾಡ್ಕೊಂಡಿದ್ರು, ಅವಾಗ ಕಾಂಟ್ಯಾಕ್ಟ್ ಒಳಗಿದ್ವಿ. ಹಿಂಗ ಒಂದ್ ದಿವಸ ಬಂದಾಗ ಶ್ವೇತಾ ಅದಾಳಲ್ಲ, ನಿನ್ ಬಗ್ಗೆ ಮಾತು ಹೇಳಿದ್ಲು. ಅಂದ್ರೆ ನಾ ಮುಂಚೆನೆ ಗೊತ್ತಿತ್ತು ನಿನಗ. ಮತ್ತೆ ಈಗ ಯಾಕೆ ನಾಟಕ ಮಾಡ್ದಿ? ಮಾಡ್ಬೇಕಾಕೇತಲ್ಲ. ಯಾಕಂದ್ರೆ ನನಗೆ ನೀನು ಮುಂಚೆನೆ ಗೊತ್ತಿದ್ದಿ ಅಂತ ಅಂದ್ರೆ ನಿಂದ ಎಕ್ಸ್ಪ್ರೆಷನ್ ಸರಿ ಇರಲ್ಲ. ಅದಕ್ಕೆ ಗೊತ್ತಿಲ್ಲ ಅಂತಂದ್ರೆ ನೀ ಏನೇನು ಮಾತಾಡ್ತಿ ಅಂತ ನೋಡ್ಬೇಕಿತ್ತು. ಅದಕ್ಕೆ ನಾನು ಬಿಟ್ಟು ಹಿಡಿದೆ.
ಅದೆಲ್ಲ ಇರ್ಲಿ. ಪಾಪ ಶ್ವೇತಾನ್ ಮುಂದೆ ಏನೇನೆಲ್ಲ ಹೇಳಿದಿ ನನ್ನ ಗಂಡನ ಬಗ್ಗೆ ನೀನು? ಪ್ರತಿಭಾ ಏನ್ ನೀನ್ ಮಾತಾಡಕತ್ತಿದ್ದು? ಹೌದ್ರಿ, ಈಕಿ ಪಾಪ ಆ ಶ್ವೇತಾ ಬಾಳ ಬಡತನದೊಳಗಡೆ ಇದ್ದಕ್ಕೆ ಅವ್ರ ಅಪ್ಪಂತರೂ ಸರಿ ಇರ್ಲಿಲ್ಲ. ಅವ್ರ ಅಪ್ಪನ ತಾಯಿ ಮಗ ಜೀವನ ಹಾಳು ಮಾಡಿದ್ದು ಅಷ್ಟಲ್ಲ, ಆಕಿನ ಮದ್ವಿನೂ ಕೆಡ್ಸಕ್ ನೋಡ್ತಿದ್ದ. ಪಾಪ ಹುಡುಗಿಗ ಮದ್ವಿನ ಆಗಿಲ್ಲ. ಇವಳು ಹೋಗಿ ಇಷ್ಟೆಲ್ಲ ನಾಟಕ ಮಾಡಿ ಪಾಪ ಆಕಿನ ಜೀವನನೂ ಬಲಿ ಕೊಡಾಕ್ ನಿಂತಿದ್ಲು. ನಾನೇನ್ ಆಕಿನ ಬಲಿ ಕೊಡಾಕ್ ನಿಂತಿದ್ದಿಲ್ಲ, ಆಕಿನ ಜೀವನ ಸರಿ ಮಾಡಕ್ ಹೋಗಿದ್ದೆ. ಓ, ನೀ ಹೋಟೆಲ್ನಾಗ ಏನೇನ್ ಕೆಲಸ ಮಾಡಿ ನನಗೆ ಗೊತ್ತಿಲ್ಲನ? ನಾನೇನ್ ಮಾಡೇನಿ ನೋಡು, ನೀ ಏನೇನ್ ಮಾಡಿ ಎಲ್ಲ ಮ್ಯಾಟರ್ ನನಗೆ ಗೊತ್ತೈತಿ. ಈ ಮ್ಯಾಟರ್ ನಾನಾ ಪ್ರತಿಭಾರು ಹೇಳಿದ್ದು, ಯಾಕಂದ್ರೆ ಮುಂದೊಂದ್ ದಿವಸ ಇಂಥ ಪರಿಸ್ಥಿತಿ ಬರ್ತೈತೆ ಅಂತ ನನಗೆ ಗೊತ್ತಿತ್ತು. ಸೊ ಆಲ್ಮೋಸ್ಟ್ ಎಲ್ಲ ನಾ ಮ್ಯಾಟರ್ ಹೇಳಿದ್ದೆ ನಿಂದು. ಈಗ ಏನೈತಲ್ಲ ನಿನ್ ಫ್ರೆಂಡಿನ ಮ್ಯಾಟರ್, ಆ ವಿಷಯ ಒಂದ ನನಗೆ ಗೊತ್ತಿರ್ಲಿಲ್ಲ. ಇದು ನನಗೆ ಹೊಸಾದು, ಆದ್ರೂ ಕೂಡ ಇನ್ಫಾರ್ಮೇಟಿವ್ ಆಗೈತಿ. ನಿಂದ ಎಲ್ಲೆಲ್ಲಿ ಕೆದಕ್ತೇವಿ ಅಲ್ಲೆಲ್ಲ ಬರೀ ಕೆಟ್ಟ ಬುದ್ಧಿನ. ಒಳ್ಳೆ ಈ ಸಗಣಿ ನೀರು ಬಿಡು ಪವಿತ್ರವಾಗಿರ್ತೈತಿ. ಈ ಒಂಥರ ಕೊಚ್ಚಿ ನೀರೊಳಗಿಂತಾನು ಕಡಿ ನೀನು. ಎದಕ್ ಹೋಲ್ಸಕ್ಕೂ ನೀನು ಎದಕ್ ಹೋಲಿಸ್ತೇ ನೋಡು, ಅದ್ರ ಮರ್ಯಾದಿನ ಹೋಗ್ತೈತಿ. ನೋಡು, ನೀ ಏನಾರ ಮಾತಾಡಕ್ ಹೋಗ್ಬೇಡ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಎಲ್ಲ ಮಾತಾಡಿದ್ರೆ ನಾನು ಸುಮ್ಮನಿರಲ್ಲ. ನೋಡು, ಒಂದ್ ಹೆಣ್ಣಿನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋ ಅಷ್ಟು ಧೈರ್ಯ ನನಗಿಲ್ಲ, ಅದು ಅಷ್ಟು ಸ್ವಾತಂತ್ರ್ಯನೂ ನನಗಿಲ್ಲ. ಹಂಗೆ ಒಂದು ಹೆಣ್ಣಾಗಿ ನೀನು ಹೆಂಗ್ ಅದಿದೆ ಅನ್ನೋದು ನೀ ಅರ್ಥ ಮಾಡ್ಕೊಂಡ್ರೆ ಸಾಕು. ಇಲ್ಲಿಂದ ಹೋಗು. ಈಗಾಗಲೇ ನಿನಗೆ ಸಾಕಷ್ಟು ಮಂಗಳಾರತಿ ಆಗೈತಿ, ಇನ್ನೂ ಆದ್ರೆ ನಿನಗೆ ಮಾತ್ರ ಉಳಿಗಾಲಿಲ್ಲ. ದಯವಿಟ್ಟು ಹೋಗು. ಏನ್ ಹೆದರ್ಸ್ತೀರಿ? ನಿನ್ನಿಂದಾನು ನನ್ನ ಜೀವನ ಹಾಳಾಗಿದ್ದು. ಏಯ್, ಸುಮ್ನಿರೋ, ಕೈ ತೆಗಿ. ನನಗೆ ಹೊಡ್ಯಾಕ್ ಬರ್ತಿದಿ, ನನಗ ಅಡ್ಡ ಮಾಡ್ತಿದಿ ಕೈ. ಈಗ ನೀ ಕೈ ಇಳಿಸಿಲ್ಲ ಅಂದ್ರ ನಿನಗೆ ನಾನು ಹೆಂಗೆ ಏನು ಮಾಡ್ತೇನೆ ನನಗೆ ಗೊತ್ತಿಲ್ಲ. ಅದೆಲ್ಲ ನನಗೆ ಬೇಕಾಗಿಲ್ಲ. ನನ್ನ ಗಂಡನ ಜೊತೆಗೆ ನಾನು ಜೀವನ ಮಾಡಬೇಕು. ನಾನು ಅದಕ್ಕೆ ಹೊಳ್ಳಿ ಬಂದಿರೋದು. ನನ್ನ ಗಂಡ ಮಕ್ಕಳನ್ನ ಬಿಟ್ಬಿಟ್ಟು ನಿಂದೇನೈತಲ್ಲ ಜೀವನ ನೀನು ನೋಡ್ಕೊ ಹೋಗು. ನೋಡು, ನನಗೆ ಮದುವೆ ಆಗೈತಿ, ಇವರೇ ನನ್ನ ಗಂಡ. ಅಷ್ಟಲ್ಲ, ನನಗೆ ಮದುವೆಗಿಂತ ಮುಂಚೆ ಒಬ್ಬನ ಮಗ ಇದ್ದ. ಸಾರಿ, ಇವ್ರನ್ನ ಮದುವೆ ಆಗೋದಕ್ಕಿಂತ ಮುಂಚೆ ಒಬ್ಬನ ಮಗ ಇದ್ದ. ಈಗ ನನಗೆ ಇವ್ರ ಮದುವೆ ಆದ್ಮೇಲೆ 3 ಮಕ್ಕಳು, 2 ಗಂಡು 1 ಹೆಣ್ಣು. ಅವರಿಬ್ರು ನನ್ನ ಮಕ್ಕಳು. ನನ್ನ ಮಕ್ಕಳನ್ನ ನಿನ್ನ ಮಕ್ಕಳು ಅಂತ ಅನ್ಕೋಬೇಡ ನೀನು. ಹೌದು, ಈಗಿನ ಮಗನ ಕರ್ಕೊಂಡ್ ಬಂದಿರಲ್ಲ, ನಾಳೆ ಆಸ್ತಿ ಒಳಗೆ ಅವನಿಗೂ ಪಾಲ್ ಕೊಡ್ಬೇಕು, ಗೊತ್ತೈತಲ್ಲ? ನೋಡು, ಅದ್ರ ಬಗ್ಗೆ ಮಾತಾಡೋ ರೈಟ್ಸ್ ನಿನಗಿಲ್ಲ. ಅದನ್ನ ನೀನು ಹೇಳ್ಬೇಕಾಗಿಲ್ಲ. ನಾನೇ ಹೇಳಕತ್ತೀನಿ, ಅದ್ರ ಬಗ್ಗೆ ಮಾತಾಡೋ ರೈಟ್ಸ್ ನಿನಗಿಲ್ಲ. ನನಗೂ ಈಗ 3 ಮಕ್ಕಳು. ನಿನಗೆ ಇಲ್ಲಿಂದ ಹೋದಿ ಚಲೋ, ಇಲ್ಲ ಅಂದ್ರೆ ಮತ್ತೆ ನಾ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಕೈತಿ. ಹುಷಾರು. ರೀ, ನೀವು ಸುಮ್ಮನಿರಿ. ಈಗ ನಾನು ಕೈ ತಗೋತೇನೆ. ನೀನೇನ್ ಕೈ ತಗೊಳೋದು ನನಗೆ? ಇಲ್ಲ ನೋಡು, ನಿನ್ನ ಹೆಸರು ಹಿಡಿದು ಕರೆಯಕ್ಕೂ ನನಗೆ ಅಸಹ್ಯ ಅನ್ಸಕತ್ತೈತಿ. ನಿನ್ನ ಮುಂಚೆ ಈ ಮನಿ ಸೊಸಿ ಇರ್ಬೋದು, ಇವ್ರ ಹೆಂಡತಿ ಇರ್ಬೋದು. ಆದ್ರೆ ಈಗ ಈ ಮನಿ ಸೊಸಿ ನಾನು, ಇವ್ರ ಹೆಂಡತಿ ನಾನು. ಈ ಮನಿ ಮೇಲೆ ಹಕ್ಕಿರೋದು ನನಗೆ ಮಾತ್ರ. ಆ ಮಕ್ಕಳ ತಾಯಿನೂ ನಾನು, ನನ್ನ ಮತ್ತಿ ಮಾವನ ಸೊಸಿನೂ ನಾನು. ನನ್ನ ನಾದ್ನಿಗ ತಾಯಿ ಸ್ಥಾನದೊಳಗಡೆ ನಿಂತ ಈಗ ತಾಯಿ ಪ್ರೀತಿ ಕೊಡ್ತೇನೆ, ಮಕ್ಕಳಿಗೆ ತಾಯಿ ಪ್ರೀತಿ ಕೊಡ್ತೇನೆ. ಇವ್ರ ತಂಗಿ ನಾನಾದೇನೆ. ಇನ್ನು ಇದಕ್ಕಿಂತ ಜಾಸ್ತಿ ನೀನು ಮಾತಾಡಿದಂದ್ರೆ ನಿನ್ನ ಏನ್ ಮಾಡ್ತೇನೆ ನೋಡು. ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಿ, ನನಗ ಹೊಡಿತಿದ್ದಿ. ನನಗ ಯಾವ ಬ್ಲ್ಯಾಕ್ ಮೇಲೂ ಗೊತ್ತಿಲ್ಲ, ವೈಟ್ ಮೇಲೂ ಗೊತ್ತಿಲ್ಲ. ನೀನು ಇಲ್ಲೇ ನಿಂತ್ರ ನಿನ್ನ ಇಲ್ಲೇ ಉಳ್ಳಾಡ್ಸಿ ಹೊಡಿತೇನೆ ನೋಡ್ತೀರ. ನನ್ಗ ಹೊಡಿತಿದ್ದಿ. ನಿನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಸತೀಶ್, ಇವ್ರು ಏನ್ ಮಾಡಕತ್ತಾರ? ಭಾವರ, ನೀವು ಸುಮ್ಮನಿರಿ. ಪ್ರತಿಭಾ ಅವರು ಇಷ್ಟು ಸಿಟ್ಟಾಗಿದ್ದ ಯಾವತ್ತೂ ನೋಡಿಲ್ಲ. ಇವತ್ತು ಅವ್ರು ಇಷ್ಟು ಸಿಟ್ಟು ಮಾಡ್ಕೊಂಡಾರ ಅಂತ ಅಂದ್ರೆ ಆಕಿಗೆ ಒಂದು ಗತಿ ಕಾಣಿಸ್ತಾರ. ಅತಿರೇಕಕ್ಕಿನ್ನು ಹೋಗಲ್ಲ, ನೀವು ತಲೆ ಕೆಡಿಸ್ಕೋಬೇಡ್ರಿ. ನಿನಗೆ ನಾನು ಆಗಳನ್ನ ಹೇಳೇನಿ, ನನ್ನ ಮೇಲೆ ಕೈ ಮಾಡಿದ್ರೆ ಮಾತ್ರ ನೆಟ್ಟಿಗಿರಲ್ಲ ಪರಿಣಾಮ. ಅಂದ್ರ ನೀ ನನಗೆ ಹೊಡಿಬೋದಾ? ತಪ್ಪು ಯಾರ್ದೈತಲ್ಲ ಅವ್ರು ಹೊಡ್ತಾ ತಿನ್ಲೇಬೇಕು. ನಾನು ಯಾವ್ದೇ ರೀತಿಯಿಂದ ಏನು ತಪ್ಪು ಮಾಡಿಲ್ಲ, ನೀನ್ ಮಾಡಿರೋದು. ನಿನಗ ಹಂಗ ಸುಮ್ಮನಿದ್ರೆ ಬಿಡದಿಲ್ಲ. ತಡಿ, ನಿನಗ ಹಂಗ ಇದ್ರೆ ನಡೆಯೋದಿಲ್ಲ. ಬಿಡ, ನನ್ನ ಹುಟ್ಲಿಲ್ಲ ಅನಿಸ್ಬಿಡ್ತೇನೆ. ಪ್ರತಿಭಾ, ಸಾಕು ಬಿಟ್ಬಿಡು. ನೀವು ಹೇಳಕತ್ತೀರಿ ಅಂತ ಹೇಳಿ ಸುಮ್ಮನೆ ಬಿಟ್ಟನಿ. ಇಲ್ಲ ಅಂದ್ರೆ ಈಕಿನ ಏನಿಲ್ಲ, ಏನು ಮಾಡ್ಬೇಕು ಅದನ್ನ ಮಾಡಿಬಿಡ್ತಿದ್ದೆ. ನನಗೆ ಹೊಡಿತೀರಿ? ಹಾಂ, ಈಕಿ ಯಾವಕ್ಕೆ ನನ್ನ ಮೇಲೆ ಕೈ ಮಾಡಿದ್ರು ಹಂಗೆ ನೋಡ್ಕೊಂತ ಸುಮ್ಮನೆ ನಿಂತಿಯಲ್ಲ ಹರಿ. ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ನಿಮ್ಮ ಮೇಲೆ ಎಲ್ಲರ ಮೇಲೂ ನಾನು ಕೇಸ್ ಹಾಕ್ತೀನಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ನಾನು ಹೊಡಿತಿದ್ದೀನಿ ನೀನು. ಹಾಂ, ಇಷ್ಟು ದಿವಸ ನಮ್ಮ ಅಪ್ಪ ಅವನ ನನಗೆ ಹೊಡೆದಿಲ್ಲ. ನಾನು ನಿನ್ನ ಹೊಡೆದಿಲ್ಲ, ಅದನ್ನ ಮಾಡಿರೋ ತಪ್ಪು. ಇಷ್ಟೂರು ಸೇರಿ ನನ್ನ ಮೇಲೆ ಕೈ ಮಾಡ್ತೀರಿ. ನಿಮ್ಮನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಕೊಟ್ಟು ನಿಮ್ಮನ್ನು ಇಷ್ಟರನ್ನು ಒಳಗೆ ಹಾಕಿಸ್ತೀನಿ. ನನ್ನ ಮೇಲೆ ನೀವು ದೌರ್ಜನ್ಯ ಮಾಡಿರಿ, ನಿಮ್ಮನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಹೋಗ ಇಲ್ಲಿಂದ ಹೋಗು. ಇಲ್ಲ ಅಂದ್ರೆ ಮತ್ತೆ ಕರ್ನ ನಾವು ಇಷ್ಟು ಸೇರಿ ನಿನ್ನ ಮೇಲೆ ಕೈ ಮಾಡ್ಬೇಕಾಕೈತೆ ನೋಡು. ಇಲ್ಲ, ನಿಮ್ದು ಎಲ್ಲಾರ್ದು ಭಾಳ ಆಗೈತಿ. ನಿಮ್ಮನ್ನು ಯಾರು ನಾನು ಸುಮ್ಮನೆ ಬಿಡೋದಿಲ್ಲ. ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಸೆಕೆಂಡ್ ಹ್ಯಾಂಡು ನೀನು ನೋಡ್ಕೊಂತೀನಿ. ಹಾಗ ನನ್ನನ್ನು ಹಣ್ಣಕ್ಕೆ ಬಂದ್ಬಿಟ್ಲಿ ಸೆಕೆಂಡ್ ಹ್ಯಾಂಡ್. ನಿನ್ನಂತ ದರಿದ್ರ ಬಾಯಿ ನನಗಿಲ್ಲ. ಹೋಗಿಲ್ಲಿಂದ. ಮಾಡ್ತೇನೆ ನಿನಗೆ. ನನ್ನ ಮೇಲೆ ಇಷ್ಟು ಮಾಡಾಕತ್ತೀರಲ್ಲ ನೀವು ಇಷ್ಟು ಸೇರಿ, ಇದಕ್ಕೆ ರಿವೆಂಜ್ ತೀರಿಸ್ಕೊಂತೀನಿ. ಮುಯ್ಯಿ ತೀರಿಸ್ಕೊಂಡಿಲ್ಲ ಅಂದ್ರೆ ನನ್ನ ಹೆಸರು ಸುಮಾನ ಅಲ್ಲ. ಬೇಡ, ಹುಚ್ಚನಾಯಿ ಅಂತ ಇಟ್ಕೋ. ಹೋಗಿಲ್ಲಿಂದ. ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಇಷ್ಟಕ್ಕೆಲ್ಲ ಕಾರಣ ನೀನು, ನನಗೆ ಗೊತ್ತೈತಿ ಸತೀಶ. ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಇಷ್ಟೆಲ್ಲ ನಡೆದ್ರು ನೀನು ಹಂಗೆ ಸುಮ್ಮನೆ ನಿಂತಿಯಲ್ಲ ಹ್ಯಾರಿ, ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ನಾನು. ಏನು ಮಾಡ್ಬೇಕು ಮಾಡ್ತೀನಿ. ಹೋಗ್ತೀನಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಮ್ಮ ಇಷ್ಟರ ಮೇಲೂ ದೌರ್ಜನ್ಯ ಮಾಡಕತ್ತೀರಿ ಅಂತೇಳಿ ಕೇಸ್ ಹಾಕ್ತೀನಿ. ಹಾಂ, ಸುಮ್ಮನೆ ಬಿಡೋದಿಲ್ಲ ನಿಮ್ಮನ್ನ. ಪ್ರತಿಭಾ, ಹೆದರಕ್ಕೆ ಹೋಗ್ಬೇಡ ನೀನು. ಇಲ್ಲ ಅಣ್ಣ, ನಾನೇನು ಹೆದರೋದಿಲ್ಲ. ಅಲ್ಲ ಸತೀಶ್ ಅವರೇ, ಈಗ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಅಂತಾಳಲ್ಲ, ಯಾವ ಧೈರ್ಯದ ಮೇಲೆ ಹೊಂಟಾಳಿಕಿ? ಅದು ಆ ದೇವ್ರಿಗೆ ಗೊತ್ತು. ಆಕಿಗೆ ಏನು ಮಾಡೋಕ್ಕಾಗಂಗಿಲ್ಲ. ಎಲ್ಲ ಪ್ರೂಫ್ಗಳು ಆಕಿನ ವಿರುದ್ಧವಾಗಿನ ಅದಾವು. ಇಲ್ಲೇನೇನು ನಡ್ತೈತಲ್ಲ ಅದಿಷ್ಟು ಕ್ಯಾಮ್ರಾ ಒಳಗೂ ಕ್ಯಾಪ್ಚರ್ ಆಗೈತಿ. ಅದು ಆಕಿಗೆ ಗೊತ್ತೈತಿ. ಈಗ ಇಲ್ಲಿಂದ ಹೋಗಕ್ಕೆ ಒಂದು ನೆಪ ಬೇಕಿತ್ತು, ನೆಪ ಮಾಡ್ಕೊಂಡು ಹೋದ್ಲು. ಇಲ್ಲ, ಹಂಗಂತ ಹೇಳಿ ನಾವು ಭಾಳ ನೆಗ್ಲೆಕ್ಟ್ ಮಾಡಬಾರ್ದು. ಅಂದ್ರೆ ನಮ್ಮ ಹುಷಾರಿಂದ ನಾವಿರ್ಬೇಕು ರೀ. ಯಾವುದೇ ಕಾರಣಕ್ಕೂ ಇರಲಿ, ನೀವು ಹೋಗಿ ಅವಳ ಮೇಲೆ ಒಂದು ಹಿಂಗೆಲ್ಲ ಮಾಡೋಣ ಅಂತೇಳಿ ಜಸ್ಟ್ ಇನ್ಫಾರ್ಮ್ ಮಾಡಿಬರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ. ಹೌದ್ರಿ ಭಾವರ, ನಾವು ಹೋಗಿ ಒಂದು ರಿಜಿಸ್ಟರ್ ಮಾಡ್ಬರ್ಬೇಕು. ಅಷ್ಟಲ್ಲ, ಮುಂದೆ ನಮ್ಗೆ ಏನಾದ್ರು ತೊಂದರೆ ಆದ ಅಕ್ಕಿಂದ ಅಂತಂದೇಳಿ ಕಂಪ್ಲೇಂಟ್ ಬರ್ಸ್ಬರ್ಬೇಕು. ಅಂದ್ರೆ ಹೇಳಕ್ಕಾಗಂಗಿಲ್ಲ ಈಕಿ ಯಾವ ಟೈಮಿಗೆ ಏನು ಮಾಡ್ತಾಳ ಅಂತ ಹೇಳಿ. ಅಷ್ಟಲ್ಲ ಪ್ರತಿಭಾ, ಹುಡುಗರ್ನು ಒಂದು ಸ್ವಲ್ಪ ಜವಾಬ್ದಾರಿಯಿಂದ ನೋಡ್ಕೊ. ಯಾವುದೇ ಕಾರಣಕ್ಕೂ ಅವ್ರನ್ನಷ್ಟು ಹೊರಗಡೆ ಬಿಡ್ಬೇಡ. ಭಾವರ, ಬರೀ ಹೋಗೋಣ. ಅಣ್ಣ, ಏನು ಅಲ್ಲ ಹುಡುಗರನ್ನ ಮತ್ತೆ ಏನಾರ ಮಾಡ್ತಾಳ?
ಛೇ ಇಲ್ಲಪ್ಪ ಹಂಗೇನು ಮಾಡಲ್ಲ ಆದ್ರೂ ಎದಕ್ ಬೇಕು ಯಾಕಂದ್ರೆ ಈಕಿ ಹಿಂಗೆ ಸಿಟ್ಟಾಗಿ ಹೋಗ್ಯಾಳ ಏನು ಮಾಡೋಕ್ಕಾಗಲ್ಲ ಆಕಿನ ಕಡೆ ಆದ್ರೂ ನಮ್ಮ ಹುಷಾರಿಂದ ನಾವು ಇರ್ಬೇಕು ಹುಷಾರಿಂದ ನಾವಿದ್ವಿ ಅಂತ ಅಂದ್ರೆ ಮುಂದೆ ಏನಾರ ತ್ರಾಸ ಆದ್ರೂ ಆಕಿನ ಕಡೆಯಿಂದ ತೊಂದರೆ ಆದ್ರೂ ಸಹಿತ ಅದರಿಂದ ಹೊರಗೆ ಬರಕಾಕೈತಿ ಆಗಿಲ್ಲ ಅಂದ್ರೆ ಚಲೋನ ಹಂಗಾಗಿ ಹೇಳಿದ್ದಷ್ಟ ಅವಳೇನು ಮಾಡಲ್ಲ ಹೆದರ್ಕ್ ಹೋಗ್ಬೇಡ್ರಿ ಆದ್ರೂ ಹುಡುಗರನ್ನ ಮಾತ್ರ ಒಬ್ಬರನ್ನ ಬಿಡಕ್ ಹೋಗ್ಬೇಡ ಸರಿ ಅಣ್ಣ. ನೋಡಿ ಇವತ್ತು ಯಾವ ರೀತಿ ಅವತಾರ ತಾಳಿದ್ರಲ್ಲ ಅದ ಅವತಾರ ಕಂಟಿನ್ಯೂ ಇರಬೇಕು ಆಕೆ ಏನಾರ ಬಂದ್ಲು ಅಂತ ಅಂದ್ರೆ ಯಾವ್ದೇ ಕಾರಣಕ್ಕೂ ನಮ್ಮ ಮನೆ ಒಳಗಡೆ ಅವಕಾಶ ಕೊಡಬಾರ್ದು ಆಕಿಗೆ ಹೋಗಾಕ. ಇಲ್ಲ ಅಣ್ಣ, ನಮ್ಮ ಮನೇನ ಉಳಿಸ್ಕೊಳ್ಳೋ ಜವಾಬ್ದಾರಿ ನಂದು. ಯಾವುದೇ ಕಾರಣಕ್ಕೂ ಏನೂ ತೊಂದರೆ ಆಗದಿರ ನಾನು ನೋಡ್ಕೊಳ್ತೀನಿ. ಅವರ ಬರೀ ಹೋಗೋಣ ಬರ್ರಿ ಮೊದಲು ಹೋಗಿ ಆಕಿನ ಮೇಲೆ ಫೈಲ್ ಮಾಡ್ಬರೋಣ. ಒಂದ್ ವೇಳೆ ಆಲ್ರೆಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರ ಚಲೋನ ಆತಲ್ಲ ಆಕಿಗೆ ಅಲ್ಲೇ ಬುದ್ಧಿವಾದ ಹೇಳಿ ಕಳಿಸ್ತಾರ. ಅಂದ್ರೆ ನಮ್ಗೇನು ಪ್ರಾಬ್ಲಮ್ ಆಗಂಗಿಲ್ಲಲ್ಲ? ಏನೂ ಆಗಲ್ಲ ಹೆದರ್ಕ್ ಹೋಗ್ಬೇಡ ಬರ್ರಿ ಬಾವರ ಬರ್ರಿ.